ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯ ರಸ್ತೆ ಸಾರಿಗೆ ನೌಕರರ ಮುಷ್ಕರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜಿಲ್ಲೆಯಲ್ಲಿ ಹೆಚ್ಚು ಪ್ರಭಾವ ಬೀರದ ಸಾರಿಗೆ ನೌಕರರ ಮುಷ್ಕರ. ರಸ್ತೆಗಿಳಿದ 60% ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳು. ಬಾಗೇಪಲ್ಲಿಯಲ್ಲಿ ರಸಗೊಬ್ಬರ ಸಿಗದೆ ರೈತರ ಪರದಾಟ. ಕಿಲೋಮೀಟರ್ ಗಟ್ಟಲೆ ಸಾಲಿನಲ್ಲಿ ನಿಂತರೂ ಸಿಗದ ರಸಗೊಬ್ಬರ. ಮಳೆಯಾಗುತ್ತಿರುವ ಕಾರಣ ಹೆಚ್ಚಿದ ರಸಗೊಬ್ಬರ ಬೇಡಿಕೆ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಪರಿಶಿಷ್ಟರಿಗೆ ಅವಕಾಶ ನೀಡಲು ಅಹಿಂದ ವರ್ಗದ ನಾಯಕರ ಆಗ್ರಹ. ಸಹಕಾರ ಕ್ಷೇತ್ರದಲ್ಲೂ ತಳ ಸಮುದಾಯಗಳಿಗೆ ಅವಕಾಶ ನೀಡಲು ಒತ್ತಾಯ. ಅಹಿಂದ ವರ್ಗದ ನಾಯಕರಿಂದ ಸುದ್ದಿಗೋಷ್ಠಿ. ನಿರಂತರ ಮಳೆಗೆ ತತ್ತರಿಸಿದ ಚಿಕ್ಕಬಳ್ಳಾಪುರ ನಾಗರಿಕರು. ಹಗಲಿನಲ್ಲಿಯೇ ಅಟಕಾಯಿಸಿದ ಮಳೆಗೆ ನಗರ ವ್ಯಾಪ್ತಿಯಲ್ಲಿ ಜನಸಂಚಾರ ವಿರಳ. ಬಿತ್ತನೆ ಮಾಡಿದ ರೈತರಲ್ಲಿ ಮೂಡಿದ ಮಂದಹಾಸ. ವಾರ್ತೆಗಳ ವಿವರ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಕರೆ ನೀಡಿದ ಮುಷ್ಕರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಜಿಲ್ಲೆಯಾದ್ಯಂತ ಹೆಚ್ಚು ಪ್ರಭಾವ ತೋರಿಲ್ಲ. ಜಿಲ್ಲೆಯ 6 ತಾಲೂಕುಗಳಲ್ಲಿಯೂ ಮುಷ್ಕರದ ಪ್ರಭಾವ ಕಡಿಮೆ ಇದ್ದು, ಮೊದಲ ದಿನದ ಬಸ್ ಬಂದ್ಗೆ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಎದುರಾಗಿಲ್ಲ. ಸಾರಿಗೆ ನೌಕರರ ಮುಷ್ಕರ ನಡೆಯಲಿದೆ ಎಂಬ ವಿಚಾರ ಹೊರಬೀಳುತ್ತಿದ್ದಂತೆ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಅಗತ್ಯ ಸಿದ್ಧತೆಗಳತ್ತ ಮುಖ ಮಾಡಿತ್ತು. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಸೇರಿದಂತೆ ಇತರೆ ಸಂಬಂಧಿಸಿದ ಅಧಿಕಾರಿಗಳ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮುಷ್ಕರದ ವೇಳೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿದ್ದರು. ಅಧಿಕಾರಿಗಳ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಜಿಲ್ಲೆಯಲ್ಲಿ ಮುಷ್ಕರದಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವುದಾಗಿ ಹೇಳಿದರು. ಇದರಿಂದಾಗಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳು ರಸ್ತೆಗಿಳಿಯದಿದ್ದರೂ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಖಾಸಗಿ ವಾಹನಗಳನ್ನು ಬಳಸಿಕೊಳ್ಳಲು ಜಿಲ್ಲಾಡಳಿತ ಪೂರ್ವ ಸಿದ್ಧತೆ ಮಾಡಿಕೊಂಡಿತ್ತು. ಆದರೆ ಇಂದು ಈ ಎಲ್ಲ ಸಿದ್ಧತೆಗಳು ತಲೆಕೆಳಗಾಗುವಂತೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳು ರಸ್ತೆಗಿಳಿಯುವ ಮೂಲಕ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಎದುರಾಗದಂತೆ ಆಯಿತು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಾರಿಗೆ ಸಂಸ್ಥೆಗಳ ನೌಕರರ ಒಕ್ಕೂಟ ಕರೆ ನೀಡಿದ್ದ ಮುಷ್ಕರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಚಿಂತಾಮಣಿ, ಶಿಡ್ಲಘಟ್ಟ 4 ಡಿಪೋಗಳ ವ್ಯಾಪ್ತಿಯಲ್ಲಿ 60% ನೌಕರರು ಕರ್ತವ್ಯಕ್ಕೆ ಹಾಜರಾಗಿ ಮುಷ್ಕರದಲ್ಲಿ ಭಾಗಿಯಾಗಿರಲಿಲ್ಲ. ಇದರಿಂದ ಎಂದಿನಂತೆ ಕೆಲ ಮಾರ್ಗಗಳ ಬಸ್ಸುಗಳು ಸಂಚಾರ ಆರಂಭಿಸಿದವು. ಚಿಕ್ಕಬಳ್ಳಾಪುರ ಬೆಂಗಳೂರು ಮಾರ್ಗದಲ್ಲಿ ಎಂದಿನಂತೆ ಬಸ್ಗಳು ಸಂಚರಿಸಿದವು. ಇದರಿಂದ ಬೆಂಗಳೂರಿಗೆ ಹೋಗುವ ಪ್ರಯಾಣಿಕರಿಗೆ ಯಾವುದೇ ಅಡಚಣೆ ಆಗಲಿಲ್ಲ. ಬಸ್ಸಸ್ ಇದೆ ಸರ್ ಇವತ್ತು, ಬಟ್ ರೆಗ್ಯುಲರ್ ಆಗಿ ಬಸ್ಸಸ್ ಇದೆ. ಬಟ್ ಇವತ್ತು ನೋಡಿದ್ರೆ ಈ ಬಸ್ಸಲ್ಲಿ ಜನ ಖಾಲಿ ಇದ್ದಾರೆ. ಸೊ ಆ್ಯಕ್ಚುಲಿ ಎಲ್ಲ ಬಸ್ಸಲ್ಲೂ ತುಂಬ ಜನ ರಶ್ ಇರ್ತಾರೆ, ಯಾಕಂದರೆ ಫ್ರೀ ಬಸ್ ಇರೋದ್ರಿಂದ. ಸೊ ಇವತ್ತು ಖಾಲಿ ಇದೆ, ಬಟ್ ನೋಡಬೇಕು ಹಿಂಗೆ ಅಂತ. ಸರ್ ಬಸ್ಸದೇನು ಸಮಸ್ಯೆ ಇಲ್ಲ, ಬಸ್ ಫ್ರೀ ಬಸ್ ಇದೆಯಲ್ಲ, ಸೊ ನಮಗೆಲ್ಲ ಓಡಾಡೋಕ್ಕೂ ಈಸಿ ಆಗುತ್ತೆ. ಸೊ ನಾವೆಲ್ಲಾದರೂ ಟ್ರಾವೆಲ್ ಮಾಡ್ಬೋದು, ಬಟ್ ಕಂಫರ್ಟಬಲ್ ಆಗಿದೆ BMTC, ಬಟ್ ಸೇಫ್ಟಿ ಕೂಡ ಇದೆಯಲ್ಲ ನಮಗೆ. ಸರ್ ಮುಷ್ಕರ ಅಂತ ಅಂತಿದ್ರು, ಬಟ್ ಏನೋ ಗೊತ್ತಿಲ್ಲ. ನಾನು ಬಸ್ಸಸ್ ಇಲ್ಲ ಅಂದ್ಕೊಂಡೇ ಬಂದೆ. ಆ್ಯಕ್ಚುಲಿ ರೆಗ್ಯುಲರಾಗಿ ನಾನು ಬಸ್ಸಲ್ಲಿ ಓಡಾಡಲ್ಲ. ಸೊ ಇವತ್ತು ನಾನು ಬಂದಿದ್ದೆ, ನಾನು ಇಲ್ಲ ಅಂದ್ಕೊಂಡೇ ಬಂದೆ. ಆ್ಯಕ್ಚುಲಿ ಬಸ್ ನೋಡಿದ್ರೆ ಖಾಲಿನೇ ಇದೆ. ನನಗೆ ಶಾಕ್ ಆಯಿತು. ಬಸ್ಸಸ್ ಸಮಸ್ಯೆ ಏನಿಲ್ಲ ಸರ್. ಆ್ಯಕ್ಚುಲಿ ಇವತ್ತಿರಲ್ಲ ಅಂದ್ಕೊಂಡು ನಾನು ಬಂದೆ, ಬಟ್ ಇವತ್ತಿದೆ. ನೆರೆಯ ಜಿಲ್ಲೆಗಳಾದ ಕೋಲಾರದಲ್ಲಿ ಬಸ್ಗಳು ರಸ್ತೆಗಿಳಿಯದ ಕಾರಣ ಕೋಲಾರ ಚಿಕ್ಕಬಳ್ಳಾಪುರ ಮಾರ್ಗದಲ್ಲಿ ಬಸ್ ವ್ಯತ್ಯಯ ಕಂಡುಬಂತು.
ಇದರಿಂದ ಕೆಲ ಪ್ರಯಾಣಿಕರು ಪರದಾಡುವಂತಾಯಿತು. ಬಾಗೇಪಲ್ಲಿ ಡಿಪೋದಲ್ಲಿ ಅಧಿಕಾರಿಗಳ ಒತ್ತಾಯಕ್ಕೆ ಕರ್ತವ್ಯಕ್ಕೆ ಹಾಜರಾದರೂ ಬಸ್ಗಳನ್ನು ತಂದು ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ಪಾರ್ಕಿಂಗ್ ಮಾಡಿದ್ದರು. ನೌಕರರು ಮುಷ್ಕರಕ್ಕೆ ಬೆಂಬಲ ನೀಡಿ ಬಸ್ಗಳನ್ನು ರಸ್ತೆಗಿಳಿಸಲಿಲ್ಲ. ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿ ದಿನವಹಿ ಬಸ್ ಪ್ರಯಾಣಿಕರು ಪರದಾಡುವಂತಾಯಿತು. ಕೆಲ ಪ್ರಯಾಣಿಕರು ಖಾಸಗಿ ಬಸ್ ಹಾಗೂ ಆಟೋಗಳ ಮೊರೆ ಹೋದರು. ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ವಿಭಾಗದಲ್ಲಿ 612 ಬಸ್ಗಳಿದ್ದು 584 ಮಾರ್ಗಗಳಿವೆ. ಒಟ್ಟಾರೆಯಾಗಿ 60% ಮಾತ್ರ ಬಸ್ ಸಂಚಾರವಾಗಿದೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಜಂಟಿ ಒಂದು ಏನು ಕ್ರಿಯಾ ಸಮಿತಿ ಇದೆ, ಕಾರ್ಮಿಕ ಸಂಘಟನೆಗಳ ವತಿಯಿಂದ ಈ ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಒಂದು ಕರೆ ಕೊಟ್ಟಿದ್ದರು. ಆ ಕರೆ ಕೊಟ್ಟ ಮೇಲೆ ನಾವು ನಮ್ಮ ಎಲ್ಲ ಸಿಬ್ಬಂದಿಗಳಿಗೂ ಸಹ ಏನು ಪಬ್ಲಿಕ್ಕಿಗೆ ತೊಂದರೆ ಆಗದಂತೆ ಬಂದು ಕೆಲಸ ಮಾಡಿ ಅಂತ ನಾವು ಎಲ್ರಿಗೂ ಸಹ ಮನವರಿಕೆ ಮಾಡಿದ್ದ. ಅದಕ್ಕೆ ಸಂಬಂಧಪಟ್ಟಂತೆ ಇದರ ಮಧ್ಯದಲ್ಲಿ ನಿನ್ನೆ ಹೈಕೋರ್ಟ್ನಲ್ಲಿ ಒಂದು PIA ಎಲ್ಲ ಹಾಕಿದ್ರಿಂದ ಅಲ್ಲೂ ಸಹ ಒಂದು ನಿರ್ದೇಶನ ಇತ್ತು, ಒಂದು ದಿನದ ಮಟ್ಟಿಗೆ ಈ ಮುಷ್ಕರನ ಮುಂದೂಡಬೇಕಂತ. ನಮ್ಮ ಸಿಬ್ಬಂದಿಗಳು ಹೈಕೋರ್ಟ್ನ ಒಂದು ನಿರ್ದೇಶನ ಮತ್ತು ಏನು ಸಿಬ್ಬಂದಿ ನಮ್ಮ ಇದಕ್ಕೆ ಸಾರ್ವಜನಿಕ ತೊಂದರೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ವಿಭಾಗದ ಸಿಬ್ಬಂದಿಗಳು ಎಲ್ಲರೂ ಸಹ ಕೆಲಸಕ್ಕೆ ಬಂದರು. ಬೆಳಿಗ್ಗೆ ಆಲ್ಮೋಸ್ಟ್ 11 ಗಂಟೆವರೆಗೂ ಸ್ವಲ್ಪ ಸಿಬ್ಬಂದಿಗಳು ಕೆಲಸಕ್ಕೆ ಬರೋದು ತಡ ಆಯಿತು. 11 ಗಂಟೆ ನಂತರ ಎಲ್ಲ ಘಟಕಗಳಲ್ಲೂ ಸಹ ಸಿಬ್ಬಂದಿಗಳು ಕೆಲಸಕ್ಕೆ ಬಂದರು. ಅಪ್ ಟು 11 ಗಂಟೆವರೆಗೂ ಸುಮಾರು ಒಂದು 30 ಶೆಡ್ಯೂಲ್ ಕ್ಯಾನ್ಸಲ್ ಆಗಿತ್ತು. 11 ಗಂಟೆ ನಂತರ ಎಲ್ಲರೂ ಅವ್ರವ್ರು ತಮ್ಮ ಕೆಲಸಕ್ಕೆ ಬಂದಿದ್ದರಿಂದ ನಮ್ಮಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲದಂಗೆ ಅನುಸೂಚಿಗಳು ಕಾರ್ಯಾಚರಣೆ ಆಯಿತು. ನಮ್ಮಲ್ಲಿ ಒಟ್ಟು 584 ರೂಟ್ಗಳಿದೆ. ಬಟ್ 418 ಒಂದು ದಿನಕ್ಕೆ ಗಾಡಿಗಳು ಡಿಪಾರ್ಚರ್ ಆಗಬೇಕು ಸಂಜೆವರೆಗೂ. ಇವತ್ತು 418 ಡಿಪಾರ್ಚರು ಸಹ ಆಗಿದೆ ಸಾಯಂಕಾಲ 5 ಗಂಟೆವರೆಗೂ. ಇಲ್ಲ, ಸಿಬ್ಬಂದಿ ಕೊರತೆ ಬೆಳಿಗ್ಗೆ ಸ್ವಲ್ಪ ಆಯಿತು. 11 ಗಂಟೆವರೆಗೂ ಸಿಬ್ಬಂದಿ ಕೊರತೆ ಆಯಿತು. 11 ಗಂಟೆ ನಂತರ ಸಿಬ್ಬಂದಿಗಳೆಲ್ಲರೂ ಸಹ ಅವ್ರವ್ರ ಕೆಲಸಕ್ಕೆ ಅವ್ರು ಬಂದರು. ಹಾಗಾಗಿ ಯಾವುದೇ ಕೊರತೆ ಆಗಲಿ. ಬಸ್ಗಳು ಇತ್ತು. ಸೊ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದರಿಂದ ಪಬ್ಲಿಕ್ಕು ಸ್ವಲ್ಪ ಬಸ್ ಸ್ಟ್ಯಾಂಡ್ಗಳಲ್ಲಿ ಕಡಿಮೆನೇ ಇದ್ದರು. ಆದರೂ ಸಹ ಪಬ್ಲಿಕ್ ಬರಲಿ ಬಿಡಲಿ ನಮ್ಮ ವಾಹನಗಳು ನಾವೇನು ಕಾರ್ಯಾಚರಣೆ ಮಾಡಬೇಕಿತ್ತು ಆ ವಾಹನಗಳನ್ನ ಕಾರ್ಯಾಚರಣೆ ನಾವು ಮಾಡಿ. ಬೇರೆ ಬೇರೆ ತಾಲೂಕುಗಳು ಹೌದು, ಬೇರೆ ಅಂದರೆ ನಮಗೆ ಬಾಗೇಪಲ್ಲಿ ಮತ್ತು ಗೌರಿಬಿದನೂರಲ್ಲಿ ಹೆಚ್ಚಿಗೆ ಬೆಳಿಗ್ಗೆ 11 ಗಂಟೆವರೆಗೆ ಹೆಚ್ಚಿನ ತೊಂದರೆ ಆಗಿದ್ದು ಅಲ್ಲಿ. ಬಟ್ 11 ಗಂಟೆ ಮೇಲೆ ಬಾಗೇಪಲ್ಲಿ ಮತ್ತು ಗೌರಿಬಿದನೂರಲ್ಲೂ ಸಹ ಎಲ್ಲ ಸಿಬ್ಬಂದಿಗಳು ಕೆಲಸಕ್ಕೆ ಬಂದರು. ಹಾಗಾಗಿ ಅಲ್ಲಿನೂ ಸಹ 11 ಗಂಟೆಯ ನಂತರ ಎಲ್ಲ ಅನುಸೂಚಿಗಳು ಕಾರ್ಯಾಚರಣೆ ಆಯಿತು. ಇನ್ನು ಸಾರಿಗೆ ನೌಕರರ ಮುಷ್ಕರದ ಬಗ್ಗೆ ತಿಳಿಸಿದ್ದ ಬಹುತೇಕ ಪ್ರಯಾಣಿಕರು ಬಸ್ ನಿಲ್ದಾಣದತ್ತ ಮುಖ ಮಾಡಿರಲಿಲ್ಲ. ಬೆಂಗಳೂರು ಮಾರ್ಗ ಹೊರತುಪಡಿಸಿದರೆ ಬೇರೆ ಮಾರ್ಗದ ಬಸ್ಗಳು ಖಾಲಿಯಾಗಿದ್ದವು. ಇದರಿಂದ ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಜನಸಂದಣಿ ಇಲ್ಲದೆ ಬಣಗೂಡುತ್ತಿತ್ತು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಕಾಲೇಜು ಪಕ್ಕದಲ್ಲಿರುವ ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಗೋಮೋರ್ ಕೇಂದ್ರದಲ್ಲಿ ರಸಗೊಬ್ಬರಕ್ಕಾಗಿ ರೈತರು ಪರದಾಡುತ್ತಿದ್ದಾರೆ. ಸಮರ್ಪಕ ರಸಗೊಬ್ಬರ ಪೂರೈಸದ ಹಿನ್ನೆಲೆಯಲ್ಲಿ ಬಿತ್ತನೆ ಮಾಡಿದ್ದ ರೈತರು ಇದೀಗ ಕಂಗಾಲಾಗಿ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ. ಗ್ಯಾರಂಟಿಗಳ ಹೆಸರಿನಲ್ಲಿ ರೈತರಿಗೆ ಸಂಕಷ್ಟ ತಂದೊಡ್ಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಕಾಲದಲ್ಲಿ ಗೊಬ್ಬರ ಒದಗಿಸುವಲ್ಲಿ ವಿಫಲವಾಗಿದ್ದು, ರೈತರಿಗೆ ರಸಗೊಬ್ಬರ ಸಿಗದ ಕಾರಣ ಸರ್ಕಾರಕ್ಕೆ ಶಾಪ ಹಾಕುವಂತಾಗಿದೆ. ಯೂರಿಯಾ ಗೊಬ್ಬರಕ್ಕಾಗಿ ರೈತರ ಹಾಹಾಕಾರ ಮುಂದುವರೆದಿದ್ದು, ಗೊಬ್ಬರಕ್ಕಾಗಿ ರೈತರು ಮುಂಜಾನೆಯಿಂದಲೇ ಸರದಿಯಲ್ಲಿ ನಿಂತು ಚಾತಕ ಪಕ್ಷಿಯಂತೆ ಕಾಯುವ ಸ್ಥಿತಿ ಎದುರಾಗಿದೆ. ಸಮರ್ಪಕ ರಸಗೊಬ್ಬರ ಪೂರೈಸದ ಹಿನ್ನೆಲೆಯಲ್ಲಿ ಬಿತ್ತನೆ ಮಾಡಿದ ರೈತರು ಇದೀಗ ಕಂಗಾಲಾಗಿ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ. ಡಿಎಪಿ ಹಾಗೂ ಯೂರಿಯಾ ರಸಗೊಬ್ಬರಕ್ಕಾಗಿ ನಸುಕಿನಿಂದಲೇ ಅಂಗಡಿ ಎದುರು ಠಿಕಾಣಿ ಹೂಡಿರುವ ರೈತರ ಸಾಲು ಕಿಲೋಮೀಟರ್ ಗಟ್ಟಲೆ ಕಂಡುಬರುತ್ತಿರುವುದು ಪರಿಸ್ಥಿತಿಗೆ ಹಿಡಿದ ಕೈಗನ್ನಡಿಯಂತಿದೆ. ಉತ್ತಮ ಪೋಷಕಾಂಶ ನೀಡಬಲ್ಲ ರಸಗೊಬ್ಬರ ಕೊರತೆ ಹೆಚ್ಚಾಗಿ ಕಾಡುತ್ತಿದ್ದು, ಇದು ರೈತರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ರಸಗೊಬ್ಬರ ಖರೀದಿಗಾಗಿ ರೈತರು ರೈತ ಸಂಪರ್ಕ ಕೇಂದ್ರಗಳ ಮುಂದೆ ಸಾಲುಗಟ್ಟಿ ನಿಂತರೂ ಸಮಯಕ್ಕೆ ರಸಗೊಬ್ಬರ ಒದಗುತ್ತಿಲ್ಲ. ಒಂದು ಬ್ಯಾಗ್ ಯೂರಿಯಾ ಪಡೆಯಲು ಕಿಲೋಮೀಟರ್ ಗಟ್ಟಲೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ಮಾತನಾಡಿ, ತಾಲೂಕಿನಲ್ಲಿ ಕೆಲ ದಿನಗಳಿಂದ ಉತ್ತಮ ಮಳೆಯಾಗುತ್ತಿದ್ದು, ಕಡಲೆ, ತೊಗರಿ, ರಾಗಿ, ಜೋಳ, ಭತ್ತ ಮುಂತಾದ ಬೆಳೆಗಳನ್ನು ಬೆಳೆಯಲು ರೈತರು ಮುಂದಾಗಿದ್ದಾರೆ. ರಸಗೊಬ್ಬರಕ್ಕೆ ಎಲ್ಲಿಲ್ಲದ
ಬೇಡಿಕೆ ಬಂದಿದೆ. ನೂರಾರು ರೈತರು, ಮಹಿಳೆಯರು ಮತ್ತು ಮಕ್ಕಳು ಬೆಳಗಿನ ಜಾವದಲ್ಲಿಯೇ ಊರಿನಿಂದ ಬಂದು ಯೂರಿಯಾ ರಸಗೊಬ್ಬರಕ್ಕಾಗಿ ಸರತಿ ಸಾಲು ನಿಂತಿದ್ರು. ನಿನ್ನೆ ಅಲ್ಪ ಸ್ವಲ್ಪ ಮಳೆಯಾಗಿರುವ ಹಿನ್ನೆಲೆ ಯೂರಿಯಾ ರಸಗೊಬ್ಬರದ ಬೇಡಿಕೆ ಸಹಜವಾಗಿಯೇ ಹೆಚ್ಚಾಗಿದೆ. ಈ ರಸಗೊಬ್ಬರ ಬಳಕೆ ಮಾಡದಿದ್ದರೆ ಇಳುವರಿ ಸೇರಿದಂತೆ ಬೆಳೆ ಕುಂಠಿತವಾಗುತ್ತದೆ ಎಂದರು. ಅಲ್ಪ ಸ್ವಲ್ಪ ಬಿತ್ತನೆ ಬೀಜ ಹಾಕಿರ್ತಕ್ಕಂಥವ್ರು ನಮಗೆ ಪತ್ರಿಕೆಗಳೆಲ್ಲ ಬರ್ತಾ ಇತ್ತು, ಸಮರ್ಪಕವಾಗಿ ಗೋದಾಮುಗಳಲ್ಲಿದೆ ಅಂತೇಳಿ. ಎಲ್ಲಿ ಸ್ವಾಮಿ ಗೋದಾಮುಗಳಿದೆ? ಇವತ್ತು ಬಾಗೇಪಳ್ಳಿಯಲ್ಲಿ ಬೆಳಗ್ಗೆ ನೋಡಿದ್ವಿ, ಸಾವಿರಾರು ಜನ ರೈತರು ಇವತ್ತು ಕ್ಯೂನಲ್ಲಿ ನಿಂತರು. ಒಬ್ಬೊಬ್ಬರಿಗೆ ಒಂದು ಮೂಟೆ ಅಂತೇಳಿ ಕೆಲವರು ಕೊಟ್ಟು ಸುಮಾರು ಜನ ರೈತರು ಇವತ್ತು ಬೆಳಗ್ಗೆಯಿಂದ ಕಾದು ಇವತ್ತು ಮನೆಗೆ ವಾಪಸ್ ಹೋಗಿರ್ತಕ್ಕಂಥದ್ದು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ಎಲ್ಲಿ ಯಾರು ಕೊಟ್ರಿ? ಇವತ್ತು ಕಾಲಸಂತೆಯಲ್ಲಿ ಇವತ್ತು ಮಾರಾಟ ಮಾಡಲಿಕ್ಕೆ ವ್ಯವಸ್ಥಿತವಾದಂಥ ಪಿತೂರಿಯನ್ನು ಇವತ್ತು ಇಲ್ಲಿನ ಸರ್ಕಾರಗಳ ಜನಪ್ರತಿನಿಧಿಗಳು ಇವತ್ತು ಅದಕ್ಕೆ ಅವರ ಜವಾಬ್ದಾರಿಯನ್ನು ಇವತ್ತು ಹೊತ್ಕೊಂಡಿದ್ದಾರೆ. ಇವತ್ತು ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರ ವಿತರಣೆ ಮಾಡೋಕ್ಕಾಗಲ್ಲ, ಬಿತ್ತನೆ ಬೀಜಗಳು ಕೊಡ್ಲಿಕ್ಕಾಗಲ್ಲ. ದೇಶಕ್ಕೆ ಎಣ್ಣೆಲುಬು ಅನ್ನದಾತ ಅಂತಾರೆ. ಆ ಅನ್ನದಾತನನ್ನ ಕೈ ಹಿಡಿಲಿಕ್ಕೆ ಇವತ್ತು ಇಂಥ ಸರ್ಕಾರಕ್ಕೆ ಕೈ ಆಗಲಿಲ್ಲ ಅಂತ ಹೇಳಿದ್ರೆ ಇಂಥ ಸರ್ಕಾರಗಳು ಜನರ ಪರವಾಗಿ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ರೈತರು ಇವತ್ತು ಎಚ್ಚೆತ್ಕೋಬೇಕು. ನಾವು ರೈತರ ಕುಲವಾಗಿ ಇವತ್ತು ನಾವು ರೈತರನ್ನು ಉಳಿಸ್ಕೊಳ್ಳಕ್ಕೆ ಇಂಥ ಸಂದರ್ಭ ಬಂದಾಗ ನಾವು ಹೋರಾಟಗಳ ಮುಖಾಂತರವಾಗಿ ನಮ್ಮ ಹಕ್ಕನ್ನು ಪಡೆಯಬೇಕು. ಈ ಸರ್ಕಾರದ ನೀತಿಯನ್ನು ನಾವು ಈ ಮೂಲಕ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಧಿಕ್ಕಾರವನ್ನು ಕೂಗ್ತಾ ಇದ್ದೀವಿ. ರೈತರಿಗೆ ಸಮರ್ಪಕವಾಗಿ ಬಿತ್ತನೆ ಬೀಜ, ಸಮರ್ಪಕವಾಗಿ ರಸಗೊಬ್ಬರ ಕೊಡದೇ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂದ್ರೆ ನೀವು ಯಾರ ಪರವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ? ರೈತರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ? ಮಲ್ಟಿನ್ಯಾಷನಲ್ ಕಂಪನಿಗಳ ಪರವಾಗಿ ಇವತ್ತು ನೀವು ಕೆಲಸ ಮಾಡ್ತಾ ಇದ್ದೀರಾ? ಭೂಮಾಫಿಯ ಪರವಾಗಿ ಇವತ್ತು ನೀವೇನಾದರೂ ಕೆಲಸ ಮಾಡ್ತಿದ್ದೀರಾ ಅನ್ನೋದು ಅನುಮಾನ ಇವತ್ತು, ಗುಮಾನಿ ಇವತ್ತು ನಮ್ಗೆಲ್ರಿಗೂ ಕೂಡ ಬಂದಿದೆ. ಎಲ್ಲರಿಗೂ ಸಮರ್ಪಕವಾಗಿ ಗೊಬ್ಬರ ಸಿಗುತ್ತಿಲ್ಲ. ಕೆಲವರು ರಸಗೊಬ್ಬರ ಸ್ಟಾಕ್ ಇಟ್ಟು ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿಸುತ್ತಿದ್ದು ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತವೆ. ಆದರೆ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಲಂಚಗುಳಿತನ, ದುರಾಡಳಿತ, ಆಡಳಿತ ವೈಫಲ್ಯತೆಯಿಂದ ಜನರ ಆಕ್ರೋಶಕ್ಕೆ ತುತ್ತಾಗಿದೆ. ಸಮರ್ಪಕವಾಗಿ ರೈತರಿಗೆ ರಸಗೊಬ್ಬರ, ಬಿತ್ತನೆ ಬೀಜ ಪೂರೈಸುವಲ್ಲಿ ವಿಫಲವಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಗೊಬ್ಬರ ದಾಸ್ತಾನು ಮಾಡದೆ ನಿರ್ಲಕ್ಷ್ಯ ವಹಿಸಿದೆ. ಈಗ ರೈತರು ಗೊಬ್ಬರಕ್ಕಾಗಿ ಪರದಾಡುತ್ತಿದ್ದಾರೆ ಎಂದು ಪ್ರಾಂತ್ಯ ರೈತ ಸಂಘ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕೋಚಿಮೂಲ್ನಿಂದ ಇದೀಗ ಚಿಮೂಲ್ ಪ್ರತ್ಯೇಕವಾಗಿದೆ. ಪ್ರತ್ಯೇಕವಾದ ನೂತನ ಹಾಲು ಕೂಟಕ್ಕೆ ಶೀಘ್ರದಲ್ಲಿಯೇ ಚುನಾವಣೆಗಳು ಎದುರಾಗಲಿವೆ. ಆದರೆ ಹಾಲು ಒಕ್ಕೂಟದಲ್ಲಿ ಮೀಸಲಾತಿಗೆ ಅವಕಾಶ ಇಲ್ಲವಾಗಿದ್ದು ತಳ ಸಮುದಾಯಗಳು ಸಹಕಾರ ಕ್ಷೇತ್ರದಲ್ಲಿ ಮುಂಚೂಣಿಗೆ ಬರಲು ಪರಿಶಿಷ್ಟರಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ಅವಕಾಶ ನೀಡುವಂತೆ ಅಹಿಂದ ಮುಖಂಡರು ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಹಿಂದ ವರ್ಗದ ನಾಯಕರು, ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಇದೀಗ ಪ್ರತ್ಯೇಕವಾಗಿದ್ದು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವಾಗಿದೆ. 6 ತಾಲೂಕುಗಳಿರುವ ಚಿಕ್ಕಬಳ್ಳಾಪುರ ಒಕ್ಕೂಟಕ್ಕೆ 13 ನಿರ್ದೇಶಕ ಸ್ಥಾನಗಳನ್ನು ನೀಡಲಾಗಿದ್ದು ಇದರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿಗೆ 2 ನಿರ್ದೇಶಕ ಸ್ಥಾನಗಳನ್ನು ನೀಡಲಾಗಿದೆ. ಇದರಲ್ಲಿ ಎಸ್ಸಿ ಮತ್ತು ಎಸ್ಟಿ ಸಮುದಾಯಗಳಿಗೆ ತಲಾ 1 ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಡ್ಯಾನ್ಸ್ ಶ್ರೀನಿವಾಸ್, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಒಟ್ಟು 245 ಹಾಲಿನ ಡೈರಿಗಳಿವೆ. ಎಲ್ಲಾ ಡೈರಿಗಳ ಅಧ್ಯಕ್ಷರನ್ನು ಈಗಾಗಲೇ ಸಂಘಟನೆ ಮಾಡಲಾಗಿದ್ದು ಇವರಲ್ಲಿ ಬಹುತೇಕರು ಕಾಂಗ್ರೆಸ್ ಪರವಾಗಿದ್ದಾರೆ. ಹಾಗಾಗಿ ಈ ಬಾರಿ ನಡೆಯಲಿರುವ ಚಿಮೂಲ್ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ 2 ನಿರ್ದೇಶಕ ಸ್ಥಾನಗಳು ಪರಿಶಿಷ್ಟರು ಮತ್ತು ಹಿಂದುಳಿದವರಿಗೆ ನೀಡಬೇಕು. ಒಂದು ವೇಳೆ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅಹಿಂದ ವರ್ಗಕ್ಕೆ ಅವಕಾಶ ನೀಡದಿದ್ದರೆ ಪಕ್ಷೇತರವಾಗಿ ಸ್ಪರ್ಧಿಸುವುದಾಗಿ ಎಚ್ಚರಿಕೆ ನೀಡಿದ್ರು. ವಾಲ್ಮೀಕಿ ಸಮುದಾಯದ ಮುಖಂಡ ಗವಿರಾಯಪ್ಪ ಮಾತನಾಡಿ, 1980ರಿಂದ ಕೋಲಾರ ಹಾಲು ಒಕ್ಕೂಟದಲ್ಲಿ ಈವರೆಗೂ ಬಲಾಢ್ಯರೇ ನಿರ್ದೇಶಕರಾಗಿ ಆಯ್ಕೆಯಾಗುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 245 ಡೇರಿಗಳಿವೆ. ಚಿಮೂಲ್ಗೆ 13 ನಿರ್ದೇಶಕ ಸ್ಥಾನಗಳನ್ನು ನೀಡಲಾಗಿದ್ದು ಚಿಕ್ಕಬಳ್ಳಾಪುರ ತಾಲೂಕಿಗೆ 2 ಸ್ಥಾನಗಳು ಸಿಕ್ಕಿವೆ. ಇವರಿಗೆ ಬಲಾಢ್ಯ ಸಮುದಾಯಗಳು ಅಧಿಕಾರ ಅನುಭವಿಸಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ 2 ಕ್ಷೇತ್ರಗಳು ಎಸ್ಸಿ ಮತ್ತು ಎಸ್ಟಿಗೆ ತಲಾ 1 ನೀಡಬೇಕೆಂದು ಆಗ್ರಹಿಸಿದ್ರು. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಪ್ರತ್ಯೇಕವಾಗಿದೆ. ಪರಿಶಿಷ್ಟರ ಪರ ಸರ್ಕಾರ ಇರೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳುತ್ತಿದ್ದಾರೆ. ಹೇಳಿಕೆಗೆ ಮಾತ್ರ ಸೀಮಿತವಾಗದೆ ಈ ಸಮುದಾಯಗಳಿಗೆ ಅವಕಾಶಗಳು ನೀಡಬೇಕು. ಪರಿಶಿಷ್ಟರು ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಮಾಡಲು ಅವಕಾಶ ಸಿಕ್ಕಂತಾಗಿದೆ.
ಕೋಲಾರದಲ್ಲಿಯೂ SC/STಗೆ ಅವಕಾಶ ನೀಡಿಲ್ಲ ಎಂಬ ಆರೋಪಗಳಿವೆ. ಮೇಲ್ವರ್ಗದವರು ಎಷ್ಟು ದಿನ ಅಧಿಕಾರ ಅನುಭವಿಸಿದ್ದಾರೆ? ತಳ ಸಮುದಾಯಗಳು ಮತ್ತು ಹಿಂದುಳಿದವರಿಗೂ ಅವಕಾಶ ನೀಡಬೇಕು. ಅವಕಾಶಗಳು ಬಂದಾಗ ತಳ ಸಮುದಾಯಗಳನ್ನು ಗುರುತಿಸಬೇಕು. ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ತಲಾ ಒಂದು ಸ್ಥಾನ ಕಲ್ಪಿಸಲು ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವಕಾಶ ಕಲ್ಪಿಸಬೇಕು ಎಂದರು. ದಲಿತ ಮುಖಂಡ ಸುಧಾ ವೆಂಕಟೇಶ್ ಮಾತನಾಡಿ, ಕೋಚಿಮೂಲ್ ಇತಿಹಾಸದಲ್ಲಿಯೇ ಮೇಲ್ವರ್ಗದವರು ಮಾತ್ರ ನಿರ್ದೇಶಕರು, ಅಧ್ಯಕ್ಷರು ಆಗುತ್ತಿದ್ದಾರೆ. ದಲಿತರು, ವಾಲ್ಮೀಕಿ ವರ್ಗದವರು ಮತ್ತು ಹಿಂದುಳಿದ ವರ್ಗದವರು ಈ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಇರುವ 2 ಸ್ಥಾನಗಳಲ್ಲಿ ಒಂದು SC ಮತ್ತು ಒಂದು ST ಸಮುದಾಯಕ್ಕೆ ನೀಡಿದರೆ ಸಹಕಾರಿ ಕ್ಷೇತ್ರದಲ್ಲಿಯೂ ತಳ ಸಮುದಾಯಗಳು ಸೇವೆ ಸಲ್ಲಿಸಿದಂತಾಗುತ್ತದೆ ಮತ್ತು ಕಾಂಗ್ರೆಸ್ ಪರ ದುಡಿದು ಸದಾ ಕಾಂಗ್ರೆಸ್ ಪರವಾಗಿರುವ ಸಮುದಾಯಗಳಿಗೂ ಅವಕಾಶ ಸಿಕ್ಕಂತಾಗುತ್ತದೆ ಎಂದರು. ಅವಕಾಶ ಬಂದಿದೆ. ಇದಕ್ಕೆ ಸಪೋರ್ಟ್ ಆಗಿ ನಮ್ಮ ಜಿಲ್ಲಾ ಮಂತ್ರಿಗಳು, ನಮ್ಮ MC ಸುಧಾಕರ್ ಅವರು ಮತ್ತು ನಮ್ಮ ಪ್ರದೀಪ್ ಈಶ್ವರ್ ಸರ್, ನಮ್ಮ ಶಾಸಕರು, ಇವರು ಹೆಚ್ಚಿನ ಒತ್ತು ಕೊಟ್ಟು ಈಗ ನಮ್ಗೆ ಸಿಕ್ಕಿರೋ ಅವಕಾಶಕ್ಕೆ ಒತ್ತು ಕೊಡಬೇಕು. SC-ಗೊಂದು ST-ಗೊಂದು ಇವಾಗ ಅವಕಾಶ ಸಿಕ್ಕಿದೆ. ಅದಕ್ಕೆ ಇವರು ಪೂರಕವಾಗಿ ಕೆಲಸ ಮಾಡಿ ನಮಗೆ ಸಪೋರ್ಟ್ ಮಾಡಬೇಕಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವರಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ 2 ಜಿಲ್ಲೆಗಳು ಹೈನುಗಾರಿಕೆಯಲ್ಲಿ ತುಂಬ ಉತ್ಕೃಷ್ಟವಾಗಿ ಮತ್ತು ದೇಶ ವಿದೇಶಗಳಿಗೆ ಕೊಡ್ತಕ್ಕಂಥ ಹಾಲು ಕೊಡ್ತಕ್ಕಂಥ ವ್ಯವಸಾಯ, ಅದು ಕೃಷಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಜಿಲ್ಲೆಗಳು. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು KMF ಕೋಚಿಮೂಲ್ ಆಗಿರ್ಬೋದು, ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆನೇ ಸಪ್ರೇಟಾಗಿ ಚಿಮೂಲ್ ಅಂತ ಕೂಡ ಆಗಿದೆ. ಇವತ್ತು ಈ ಚಿಮೂಲ್ ಆಗಿರ್ಬೋದು ಅಥವಾ ಕೋಮೂಲ್ ಆಗಿರ್ಬೋದು, 2 ಒಕ್ಕೂಟಗಳಿಗೆ ಇದುವರೆಗೂ ನಡೆದುಕೊಂಡು ಬಂದಿರತಕ್ಕಂಥದ್ದು ತುಂಬ ಪ್ರಬಲವಾಗಿ ವಲೈಡ್ರಿಗೆ ಮಾತ್ರನೇ ಅಧ್ಯಕ್ಷರಾಗಿರ್ಬೋದು, ನಿರ್ದೇಶಕರುಗಳಾಗಿ ಆಯ್ಕೆಕೊಂಡು ಬಂದಿರತಕ್ಕಂಥದ್ದು. ಮತ್ತು ಈ ಸಹಕಾರ ಸಂಘಗಳು, ಒಟ್ಟಾರೆ ಸಹಕಾರ ಸಂಘಗಳು ಬೇರೆಯವರ ಕೈಯಲ್ಲಿ ಆಗೋದಿಲ್ಲ ಅನ್ನೋಂಥ ಒಂದು ಇದನ್ನು ಸೃಷ್ಟಿ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಕೂಡ ಶಕ್ತಿಯುತವಾಗಿದ್ದೀವಿ ಅನ್ನೋಂಥ ಒಂದು ಇದನ್ನು ವ್ಯವಸ್ಥೆನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿದ್ದೀವಿ. ತಾಲೂಕಿನಲ್ಲೆಲ್ಲ ಸಂಘಟನೆ ಮಾಡಿದ್ದೀವಿ. ಪ್ರತಿ ಡೈರು ಪ್ರೆಸಿಡೆಂಟು ನಮ್ಮ ಸಂಪರ್ಕದಲ್ಲಿದ್ದಾರೆ. ನಾವು ಅಕಸ್ಮಾತ್ ಕೊಡಲಿಲ್ಲ ಅಂದರೆ ಕಡ್ಡಾಯವಾಗಿ ಇವತ್ತು ಹೇಳ್ತಾ ಇದ್ದೀವಿ, ಇಂಡಿಪೆಂಡೆಂಟ್ ಆಗಿ ಬಂಡಾಯವಾಗಾದರೂ ಹಾಕಿಸ್ತೀವಿ. SC/ST ಜೊತೆಗೆ ಈಗ ಇದು ಏನಾಗ್ತದೆ ಅಂದ್ರೆ, ಅಧ್ಯಕ್ಷರುಗಳು ಇದು ಸರ್ಕಾರವಾಗಿದ್ರೆ ಈ ಕೋಆಪರೇಟಿವ್ ಅಲ್ಲಿ ಸರ್ಕಾರ ಪಕ್ಷದ ವತಿಯಿಂದ ಇಲ್ಲ, ಒಂದು ಪಕ್ಷ ಬಿಟ್ಟು ಒಂದು ಪಕ್ಷದ ಅಧ್ಯಕ್ಷರು ಜಾಸ್ತಿ ಜನ ಇದ್ದೀವಿ. ಅದಕ್ಕೋಸ್ಕರ ಗೆಲ್ಲಕ್ಕೆ ಅವಕಾಶ ಇದೆ. ಜೊತೆಗೆ ಸರ್ಕಾರ ಇದೆ, ಅದಕ್ಕೆ ಸಬ್ಸಿಡಿ ಹಣ ಬೇರೆ 1 ಲೀಟರ್ಗೆ 5 ರಿಂದ 6 ರೂಪಾಯಿ ಕೊಡ್ತಾ ಇದೀವಿ. ಅದಕ್ಕೆ ಒಂದು ಪೂರಕವಾಗಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತಿಗೆ ಮಾಡ್ತಾರೆ ಅಂತ ಎಲ್ಲರ ಮೇಲೆ ನಂಬಿಕೆ ಇದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಮುಂಗಾರು ಪೂರ್ವದಲ್ಲಿ ಬಂದು ಹೋಗಿದ್ದ ವರುಣ ಮತ್ತೆ ಕಾಣೆಯಾಗಿದ್ದ. ಇದರಿಂದ ಸಕಾಲದಲ್ಲಿ ಬಿತ್ತನೆ ಮಾಡಲು ಕಾಯುತ್ತಿದ್ದ ರೈತರಿಗೆ ನಿರಾಸೆಯೇ ಎದುರಾಗಿತ್ತು. ಮಳೆಯಾಧಾರಿತವಾಗಿ ಬಿತ್ತನೆ ಮಾಡುವ ಬೆಳೆಗಳಿಗೆ ಅವಧಿ ಮುಗಿದರೂ ಮಳೆ ಬಾರದೆ ರೈತರು ಆತಂಕಗೊಂಡಿದ್ರು. ಕೊನೆಗೆ ಕೆಲ ದಿನಗಳ ಹಿಂದೆ ಬಿದ್ದ ಅರೆಕೊರೆ ಮಳೆಯಲ್ಲಿಯೇ ಬಿತ್ತನೆ ಮಾಡಿದ್ರು. ಆದರೆ ತೇವಾಂಶ ಕಡಿಮೆಯಾಗಿ ಬಿತ್ತನೆ ಮಾಡಿದ ಬೆಳೆಗಳು ಎಲ್ಲಿ ಮೊಳಕೆಯಲ್ಲಿಯೇ ಮುರುಚುತ್ತವೋ ಎಂಬ ಆತಂಕ ಇದೀಗ ದೂರವಾಗಿದೆ. ಮಳೆ ಚಿಕ್ಕಬಳ್ಳಾಪುರದಲ್ಲಿ ಅಪರೂಪಕ್ಕೆ ಕಾಣುವ ಪ್ರಾಕೃತಿಕ ವರ. ಇದು ಸಕಾಲದಲ್ಲಿ ಬಂದರೆ ಉತ್ತಮ ಬೆಳೆಯಾಗಿ ರೈತರು ಸಂತೃಪ್ತಿಯಿಂದ ಇರ್ತಾರೆ. ಆದರೆ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಸಕಾಲಕ್ಕೆ ಬಾರದ ಈ ಮಳೆಯಿಂದಾಗಿ ರೈತರು ನಿರಂತರ ಸಂಕಷ್ಟಕ್ಕೆ ಸಿಲುಕಿದ್ದು ಇಟ್ಟ ಬೆಳೆ ಕೈಗೆ ಬರುವುದೇ ಅಪರೂಪವಾಗಿ ಪರಿಣಮಿಸಿದೆ. ಈ ಬಾರಿಯೂ ಮುಂಗಾರು ಪೂರ್ವದಲ್ಲಿ ಸುರಿದ ಮಳೆ ನಂತರ ಮುನಿಸಿಕೊಂಡಿತ್ತು. ಆದರೆ ಇದೀಗ ಕಳೆದ 4-5 ದಿನಗಳಿಂದ ನಿರಂತರವಾಗಿ ಮಳೆಯಾಗುತ್ತಿರುವುದು ರೈತರಲ್ಲಿ ಸಂತಸ ಮೂಡಿಸಿದೆ. ಕಳೆದ 4-5 ದಿನಗಳಿಂದ ರಾತ್ರಿಯ ವೇಳೆ ಮಾತ್ರ ಬರ್ತಿದ್ದ ಮಳೆ ಇಂದು ಮಧ್ಯಾಹ್ನವೇ ಆಗಮಿಸಿತು. ಅದರಲ್ಲೂ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಎಡೆಬಿಡದೆ ಸುರಿದ ಪರಿಣಾಮ ನಗರ ವ್ಯಾಪ್ತಿಯಲ್ಲಿ ಜನಜೀವನ ಅಸ್ತವ್ಯಸ್ತವಾಯಿತು. ನಿರಂತರವಾಗಿ ಸುರಿದ ಮಳೆಯಿಂದಾಗಿ ರಸ್ತೆ ಚರಂಡಿಗಳು ಮಳೆ ನೀರಿನಿಂದ ಆವೃತವಾಗಿದ್ವು. ಇನ್ನು ಅನಿವಾರ್ಯವಾಗಿ ಹೊರಹೋಗಬೇಕಾದ ಜನ ಕೋಡೆಗಳಿಗೆ ಮೊರೆ ಹೋಗುವಂತಾಯಿತು. ಅಲ್ಲದೆ ವಿವಿಧ ಕೆಲಸಗಳಿಗಾಗಿ ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ಆಗಮಿಸಿದ್ದ ಜನ ಮಳೆಯಿಂದ ಆಶ್ರಯ ಪಡೆಯಲು ಹೆಣಗಾಡುವಂತಾಯಿತು.
ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಇಂದು ಮಧ್ಯಾಹ್ನ ಧಾರಾಕಾರವಾಗಿ ಮಳೆ ಸುರಿದ ಹಿನ್ನೆಲೆ ಮಳೆಯಿಂದ ನಗರ ಪ್ರದೇಶದಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಜನಜೀವನ ಅಸ್ತವ್ಯಸ್ತವಾಯಿತು. ನಿರಂತರ ಮಳೆಯಿಂದ ಬೀದಿ ಬದಿಯ ವ್ಯಾಪಾರಸ್ಥರು ಹಾಗೂ ವಾಹನ ಸವಾರರು ಪರದಾಡುವಂತಾಯಿತು. ಜಿಲ್ಲೆಯ ಮಳೆಯಾಧಾರಿತ ಬೆಳೆಗಳಾದ ರಾಗಿ, ಜೋಳ, ಅಲಸಂದಿ, ತೊಗರಿ, ನೆಲಗಡಲೆ ಬಿತ್ತನೆಗೆ ಅನುಗುಣವಾಗಿ ಮಳೆ ಬಂದಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಜಾಮ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಚೇರ್ಮನ್ ಇಬ್ನಿ ಹಸನ್ ಅವರ ಸಹೋದರ ಅಬುಲ್ ಕಾಸಿಂ ತಾಲೂಕು ಪಂಚಾಯಿತಿ ಸದಸ್ಯರು ರವರಿಗೆ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಜಮೀರ್ ಬಾಬು, ಇರ್ಷಾದ್, ಏಜಸ್, ತೌಫಿಕ್, ತಾಲೂಕು ಬಾಪು ಹುಸೇನ್ ವೈಸ್ ಪ್ರೆಸಿಡೆಂಟ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಲೋಕೇಶ್ ಎಸ್ಎಲ್ಎನ್, ಉದ್ಯಮಿಗಳು ಸೂರಜ್, ಅಬುಲ್ ಕಾಸಿಂ ಅಲಿಪುರ್, ದಲಿತ ಪರ ಸಂಘಟನೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು. ಸಮಸ್ತ ಚಿಕ್ಕಬಳ್ಳಾಪುರ ನಾಗರಿಕರಿಗೆ ಶುಭ ಸುದ್ದಿ. ಇದೀಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕಾಟನ್ ವರ್ಡ್ ಎಲ್ಲಾ ಬ್ರಾಂಡೆಡ್ ಬಟ್ಟೆಗಳ ಮಾರಾಟ ನಡೆಯುತ್ತಿದ್ದು 1 ಕೆಜಿ ಬಟ್ಟೆಗೆ ಕೇವಲ 999 ರೂಪಾಯಿಗಳು ಮಾತ್ರ. ನಮ್ಮಲ್ಲಿ ಮಹಿಳೆಯರಿಗೆ, ಪುರುಷರಿಗೆ ಮತ್ತು ಮಕ್ಕಳ ಎಲ್ಲ ಉಡುಪುಗಳು ದೊರೆಯುತ್ತವೆ. ಹಿಂದೆ ಭೇಟಿ ನೀಡಿ. ಕಾಟನ್ ವರ್ಡ್, ಸ್ಥಳ ಶ್ರೀ ವಾಸವಿ ಧರ್ಮಶಾಲಾ ಆರ್ಯವೈಶ್ಯ ಮಂಡಳಿ, ಶ್ರೀ ಪೇಟೆ ಆಂಜನೇಯ ಸ್ವಾಮಿ ದೇವಾಲಯ, ಗಂಗಮ್ಮಗುಡಿ ರಸ್ತೆ, ಚಿಕ್ಕಬಳ್ಳಾಪುರ. ದಿನಾಂಕ 6/8/2025 ರಿಂದ 11/8/2025 ಮಾತ್ರ ಲಭ್ಯವಿರುತ್ತದೆ. ಹಿಂದೆ ಭೇಟಿ ಕೊಡಿ. ಎಲ್ಲ ಬ್ರಾಂಡೆಡ್ ಬಟ್ಟೆಗಳಿಗಾಗಿ ಕಾಟನ್ ವರ್ಡ್. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ. ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕದಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ. ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, ಬಿಬಿ ರೋಡ್, ಕೆಇಬಿ ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082 799677777.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಸರ್ಕಾರ ಮಣಿದಿದೆ. ಅಷ್ಟೇ ಅಲ್ಲ, ಮಕ್ಕಳಿಗೆ ಸಮರ್ಪಕವಾಗಿ ಒದಗಿಸಬೇಕಿದ್ದ ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಫಲವಾಗಿರುವವರ ತಲೆದಂಡವೂ ಆಗಿದ್ದು, ವಿದ್ಯಾರ್ಥಿಗಳ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಮತ್ತು ವಿಜ್ಞಾನ PU ಕಾಲೇಜಿನಲ್ಲಿ ಮೂಲ ಸೌಕರ್ಯ ಒದಗಿಸುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ನಡೆಸಿದ ಪ್ರತಿಭಟನೆಗೆ ಸರ್ಕಾರ ಮಣಿದಿದೆ. ವಿದ್ಯಾರ್ಥಿಗಳು ನಡೆಸಿದ ಬೃಹತ್ ಪ್ರತಿಭಟನೆಗೆ ಪೋಷಕರು ಸಾಥ್ ನೀಡಿದ್ರ. ಇದರಿಂದ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸಿದ್ರ. ಪ್ರಾಂಶುಪಾಲೆ ವಸಂತಕುಮಾರಿ, ಪ್ರಭಾರ ನಿಲಯ ಪಾಲಿಕ ಮಹದೇವಪ್ಪ, ಗಣಿತ ಶಿಕ್ಷಕ ಮಂಜುನಾಥ್ ಅವರನ್ನ ಅಮಾನತು ಮಾಡಲಾಗಿದ್ದು, ಕರ್ತವ್ಯ ಲೋಪ ಎಸಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುವ ಕಾರಣ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಿ ಆದೇಶಿಸಿದ್ದಾರೆ. ಅತಿಥಿ ಶಿಕ್ಷಕ ಗುರುಸ್ವಾಮಿ ಎಂಬಾತ ವಿದ್ಯಾರ್ಥಿನಿಯರ ಜೊತೆ ಅಸಭ್ಯ ವರ್ತನೆ ತೋರುವುದು ಹಾಗೂ ಜಾತಿ ತಾರತಮ್ಯ ಮಾಡುತ್ತಿರುವ ಬಗ್ಗೆ ವಿದ್ಯಾರ್ಥಿಗಳಿಂದ ದೂರು ಬಂದ ಹಿನ್ನೆಲೆಯಲ್ಲಿ ವಿಜ್ಞಾನ ಅತಿಥಿ ಶಿಕ್ಷಕ ಗುರುಸ್ವಾಮಿ ಎಂಬಾತನನ್ನ ಕರ್ತವ್ಯದಿಂದ ವಜಾಗೊಳಿಸಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕಾರ್ಯನಿರ್ವಾಹಕ ನಿರ್ದೇಶಕ PS ಕಾಂತರಾಜು ಆದೇಶ ಹೊರಡಿಸಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಪಾಪ ಮಾಂಸಾಹಾರಿಗಳ ಪಾಲಿಗೆ ಶ್ರಾವಣ ಮಾಸ ಅಡ್ಡಿಯಾಗಿದೆ. ತುಂಡು ಇಲ್ಲದೆ ತುತ್ತು ಇಳಿಯದ ಅನೇಕ ಜನರು ಶ್ರಾವಣ ಮಾಸದ ಪ್ರಯುಕ್ತ ಪುಲ್ಚಾರುಗಳಾಗಿ ಪರಿವರ್ತನೆಯಾಗಿದ್ದಾರೆ. ಪ್ರತಿನಿತ್ಯ ಮಾಂಸ ತಿಂದು ಅಭ್ಯಾಸವಾಗಿದ್ದ ಇವರು ಇದೀಗ ದೇವರ ಮೇಲಿನ ಭಕ್ತಿಗಿಂತ ಭಯದಿಂದಲಾದರೂ ಮಾಂಸದತ್ತ ಮುಖ ಮಾಡ್ತಿಲ್ಲ. ಹಾಗಾಗಿ ಸಹಜವಾಗಿಯೇ ಮಾರುಕಟ್ಟೆಯಲ್ಲಿ ಮಾಂಸದ ಬೇಡಿಕೆ ಕುಸಿತ ಕಂಡಿದೆ. ಶ್ರಾವಣ ಆಗಮಿಸಿದೆ. ಶ್ರಾವಣದೊಂದಿಗೆ ವರುಣನು ಬಂದಿದ್ದಾನೆ. ತುಂತುರು ಮಳೆ, ಚುಮು ಚಳಿಗೆ ಹುರಿದ ಮಾಂಸ ತಿನ್ನೋಣ ಅಂದ್ರೆ ಶ್ರಾವಣ ಅಡ್ಡಿ. ಹಲವರು ದೇವರ ಮೇಲಿನ ಭಕ್ತಿಯಿಂದ ಮಾಂಸವನ್ನ ತ್ಯಜಿಸಿದ್ರೆ, ಇನ್ನೂ ಹಲವರು ಅದೇ ದೇವರ ಮೇಲಿನ ಭೀತಿಯಿಂದ ಮಾಂಸ ತ್ಯಜಿಸಿದ್ದಾರೆ. ಒಟ್ಟಿನಲ್ಲಿ ಶ್ರಾವಣ ಮಾಸ ಬಹುತೇಕರನ್ನ ಸಸ್ಯಾಹಾರಿಗಳನ್ನಾಗಿ ಮಾಡುವ ಮೂಲಕ ಮಾಂಸ ವ್ಯಾಪಾರಿಗಳ ನಷ್ಟಕ್ಕೆ ಕಾರಣವಾಗಿರೋದಂತೂ ಸತ್ಯ.
ಶ್ರಾವಣ ಮಾಸದಲ್ಲಿ ಕುರಿ, ಕೋಳಿ ಸೇರಿದಂತೆ ಮಾಂಸಾಹಾರ ತಿನ್ನಬಾರದೆನ್ನುವ ಧಾರ್ಮಿಕ ನಂಬಿಕೆ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ಚಿಕನ್, ಮಟನ್ ಸೇರಿದಂತೆ ಹಂದಿ ಮಾಂಸಕ್ಕೂ ಬೇಡಿಕೆ ಕಡಿಮೆಯಾಗಿದೆ. ಇದರಿಂದ ರೈತರು ಸಾಕಿರುವ ಕುರಿ, ಕೋಳಿಗಳಿಗೆ ಬೇಡಿಕೆ ಕಡಿಮೆಯಾಗಿ ವ್ಯಾಪಾರ ಕಡಿಮೆಯಾದ ಹಿನ್ನೆಲೆ ರೈತರಿಗೆ ನಷ್ಟವಾಗುವಂತಾಗಿದೆ. ಶ್ರಾವಣ ಮಾಸ ಬಂದ್ರೆ ಮದುವೆ, ಗೃಹ ಪ್ರವೇಶ ಸೇರಿದಂತೆ ಶುಭ ಕಾರ್ಯಗಳು ಆರಂಭವಾಗುತ್ತವೆ. ಶುಭ ಕಾರ್ಯಗಳು ಹಾಗೂ ಪೂಜೆಗಳಿಗೆ ಹೂವು, ಹಣ್ಣು, ತರಕಾರಿಯ ಅಗತ್ಯ ಹೆಚ್ಚಾಗಿ ಬೆಲೆ ಏರಿಕೆಯಾಗಿರುವುದು ವಾಡಿಕೆ. ಶ್ರಾವಣ ಮಾಸದಲ್ಲಿ ಬಹುತೇಕ ಜನ ಮಾಂಸಾಹಾರವನ್ನು ಮಾಡಲ್ಲ, ತ್ಯಜಿಸ್ತಾರೆ. ಇವೆಲ್ಲ ಕಾರಣಗಳಿಗೆ ಇದರಲ್ಲಿ ಎರಡು ಕಾರಣ ಇದೆ. ಒಂದು ನಮ್ಮ ಸಾಂಪ್ರದಾಯಿಕವಾದಂಥ ಕಾರಣ, ಇನ್ನೊಂದು ವೈಜ್ಞಾನಿಕವಾದ ಕಾರಣ ಇದೆ. ನಮ್ಮ ಸಾಂಪ್ರದಾಯಿಕವಾದ ಕಾರಣ ಏನಂತಂದರೆ, ಈ ಒಂದು ಮಾಸದಲ್ಲಿ ಎಲ್ಲರೂ ಸಹ ವಿಷ್ಣು ಭಕ್ತರಾಗಲಿ, ಶಿವ ಭಕ್ತರಾಗಲಿ ಉಪವಾಸ ಮಾಡ್ತಕ್ಕಂಥದ್ದು, ದೇವರ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಒಳ್ಳೊಳ್ಳೆ ಕಾರ್ಯಗಳನ್ನು, ಮದುವೆ, ಮುಂತಾದ ಕಾರ್ಯಗಳನ್ನು ಮಾಡೋದರಿಂದ ಈ ಸಮಯದಲ್ಲಿ ಈ ಒಂದು ಮಾಂಸಾಹಾರವನ್ನು ತ್ಯಜಿಸೋಕ್ಕೆ ಬಹುತೇಕ ಜನ ಅದನ್ನು ಮಾಡ್ತಾರೆ. ಮಾಂಸಾಹಾರವನ್ನು ಯಾರು ಜಾಸ್ತಿ ಉಪಯೋಗಿಸೋಕೆ ಹೋಗೋದಿಲ್ಲ. ವೈಜ್ಞಾನಿಕವಾದ ರೀಸನ್ ಏನಂತ ನಾವು ಹೇಳೋದಾದರೆ, ಈ ಒಂದು ಸಮಯದಲ್ಲಿ ಪ್ರಾಣಿಗಳು ತಮ್ಮ ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ಸಮಯ. ಅದಕ್ಕೋಸ್ಕರ ಆ ಸಮಯದಲ್ಲಿ ನಾವು ಪ್ರಾಣಿಗಳನ್ನು ನಮ್ಮ ಆಹಾರಕ್ಕಾಗಿ ಉಪಯೋಗಿಸೋದ್ರಿಂದ ಪ್ರಾಣಿಗಳ ಸಂತತಿ ಬೆಳೆಯೋದ್ರಿಂದ ಪ್ರಾಣಿಗಳ ಸಂತತಿ ನಾಶ ಆಗುತ್ತೆ ಅಂತ ನಮ್ಮ ಹಿರಿಯರು ಈ ಒಂದು ಸಮಯದಲ್ಲಿ ಈ ಒಂದು ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ಮಾಡಬೇಡಿ ಅನ್ನೋದ್ರಿಂದ ಒಂದು ಆಚರಣೆಯಾಗಿ ಮುಂಚೆಯಿಂದ ತಂದಿದ್ದಾರೆ. ಮತ್ತು ಈ ಮೀನುಗಳು ಸಹ ಅಷ್ಟೇ, ಸಮುದ್ರದಲ್ಲಿ ತನ್ನ ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ಸಮಯ ಆಗಿರೋದ್ರಿಂದ ಮೀನುಗಳಿಗೂ ಸಹ ತೊಂದರೆ ಆಗಬಾರ್ದು. ಸಂತಾನೋತ್ಪತ್ತಿ ಎಷ್ಟು ಅಭಿವೃದ್ಧಿ ಆಗುತ್ತೋ ಅಷ್ಟು ಆಹಾರ ಜನಗಳಿಗೆ ಮುಂದೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಈ ಒಂದು ಶ್ರಾವಣ ಮಾಸದಲ್ಲಿ ಪ್ರಾಣಿಗಳಿಗೆ ನಾವು ಬಲಿಯನ್ನು ಕೊಡೋದಿಲ್ಲ. ಎರಡನೇದು ಏನಂತ ಅಂದರೆ, ಈ ಒಂದು ಶ್ರಾವಣ ಮಾಸದಲ್ಲಿ ಅತಿ ಹೆಚ್ಚು ಥಂಡಿ, ಮಳೆ ಇರೋದ್ರಿಂದ ನಮಗೆ ಜೀರ್ಣ ಮಾಡ್ತಕ್ಕಂಥ ಶಕ್ತಿ ಕೂಡ ನಮ್ಮ ದೇಹದಲ್ಲಿ ಕಡಿಮೆ ಇರುತ್ತೆ. ರೋಗ ನಿರೋಧಕ ಶಕ್ತಿಯೂ ಕೂಡ ಕಡಿಮೆ ಇರೋದ್ರಿಂದ ಅನೇಕ ರೋಗಗಳಿಗೆ ತುತ್ತಾಗೋ ಕಾರಣದಿಂದ ಹಾಗೂ ಮಾಂಸವನ್ನು ಇಡೋದ್ರಿಂದ ಈ ಒಂದು ಥಂಡಿಯಿಂದ ಅನೇಕ ಬ್ಯಾಕ್ಟೀರಿಯಾಗಳು ಅದಕ್ಕೆ ಇನ್ಫಿಲ್ಟ್ರೇಟ್ ಆಗಿ ಅನೇಕ ರೋಗಗಳು ಬರೋ ಕಾರಣದಿಂದ ನಮ್ಮ ಹಿರಿಯರು ಮುಂಚೆಯಿಂದನೂ ಆಚರಣೆಯಾಗಿ ಶ್ರಾವಣ ಮಾಸದಲ್ಲಿ ಈ ಒಂದು ವೈಜ್ಞಾನಿಕವಾಗಿ ನಾವು ಹೇಳೋದಾದರೆ ಈ ಎಲ್ಲ ಕಾರಣಗಳಿಂದ ಈ ಒಂದು ಶ್ರಾವಣ ಮಾಸದಲ್ಲಿ ಮಾಂಸಾಹಾರವನ್ನು ಯಾರೂ ಮಾಡೋದಿಲ್ಲ. ಆದರೆ ಮತ್ತೊಂದೆಡೆ ಅದೇ ಶ್ರಾವಣ ಮಾಸದಲ್ಲಿ ವಿಷ್ಣು ಭಕ್ತರು ಮಾಂಸಾಹಾರ ತ್ಯಜಿಸುವುದರಿಂದ ಕುರಿ, ಕೋಳಿಗಳ ಬೇಡಿಕೆ ಕಡಿಮೆಯಾಗಿ ಮಾರುಕಟ್ಟೆಯಲ್ಲಿ ಮಾಂಸದ ವಹಿವಾಟು ಗಣನೀಯವಾಗಿ ತಗ್ಗಿದೆ. ಇದರಿಂದ ರೈತರು ಸಾಕಿದ ಕುರಿ, ಕೋಳಿಗಳಿಗೆ ಬೆಲೆ ಇಲ್ಲದಂತಾಗಿದೆ. ಸರ್, ವರ್ಷದಲ್ಲಿ ಈ ಕೆಲವರು ಶನಿವಾರದತ್ತು ನಾನ್ ವೆಜ್ ತಿನ್ನೋದಿಲ್ಲ. ಅದೇ ಇನ್ನು ಕೆಲವರು ಪ್ರತಿ ಸೋಮವಾರನೂ ಅವ್ರು ನಾನ್ ವೆಜ್ ತಿನ್ನೋದಿಲ್ಲ. ವರ್ಷದಲ್ಲಿ 2 ತಿಂಗಳು ಈ ಥರ ಎಫೆಕ್ಟ್ ಆಗುತ್ತೆ. ಯಾಕೆ ಅಂದರೆ, ಒಂದು ಶನಿವಾರ ತಿಂದೇ ಇರೋರೆಲ್ಲನೂ ಶ್ರಾವಣ ಮಾಸವನ್ನು ಈ ತಿಂಗಳಲ್ಲಿ ಆಚರಣೆ ಮಾಡ್ತಾರೆ. ಕಂಪ್ಲೀಟ್ ಮಾಂಸವನ್ನು ನಿಷೇಧ ಮಾಡ್ತಾರೆ ಅವರು, ಎಲ್ಲ ಹಿಂದೂಗಳೂ. ಅದರಲ್ಲಿ 90% ಇರ್ಬೋದು, ಇಂದ 10% ಹೇಳೋಕ್ಕಾಗೋದಿಲ್ಲ. ಇನ್ನು ಕೆಲವರು ಈ ಮಾಸದಲ್ಲಿ ತಿಂತಾರೆ. ಕಾರ್ತಿಕ ಮಾಸ ಒಂದು ಬರ್ತದೆ, ಆವಾಗ ಶಿವಭಕ್ತರು. ಆಮೇಲೆ ಪ್ರತಿ ಸೋಮವಾರನೂ ವರ್ಷ ಪೂರ ಅವರು ನಾನ್ ವೆಜ್ ಉಪಯೋಗಿಸದೇ ಇರ್ತಂಥವರು ಇದು ಕಾರ್ತಿಕ ಮಾಸದಲ್ಲಿ 1 ತಿಂಗಳು ಅವರು ಕಂಪ್ಲೀಟು ತಿನ್ನೋದಿಲ್ಲ. ಅದರಿಂದ ಈ 2 ಮಾಸದಲ್ಲಿನೂ ವರ್ಷದಲ್ಲಿ ಶ್ರಾವಣ ಮಾಸ ಮತ್ತು ಕಾರ್ತಿಕ ಮಾಸದಲ್ಲಿ ಮಾಂಸದ ರೇಟ್ಗೇನೋ ಸರಿಯಾಗಿರ್ತದೆ. ಬಟ್ ನಮ್ಮ ರೈತರಿಗೆ ರೇಟ್ ಸಿಕ್ಕೋದಿಲ್ಲ. ಮಾರ್ಕೆಟ್ನಲ್ಲಿ ತಂದರೆ ಕಮ್ಮಿ ರೇಟ್ ಕೇಳ್ತಾರೆ ಯಾರೋ ವ್ಯಾಪಾರಸ್ಥರು. ಆದ್ದರಿಂದ 2 ತಿಂಗಳು ನಮಗೆ ಈ ರೈತರಿಗೆ ತುಂಬ ತೊಂದರೆ ಆಗುವಂಥ ತಿಂಗಳು ಸರ್. ಈ 2 ತಿಂಗಳು ತುಂಬ ತೊಂದರೆ ಆಗುತ್ತೆ. 2 ತಿಂಗಳು ವರ್ಷದಲ್ಲಿ 2 ತಿಂಗಳು ಈ ಮಾರ್ಕೆಟ್ನಲ್ಲಿ ಕುರಿ, ಮೇಕೆ ಕೊಡೋರಿಗೆ ಬರೋ ರೈತರಿಗೆ ಯಾರಿಗೂ ಸರಿಯಾದ ದುಡ್ಡು ಕೊಡೋದಿಲ್ಲ, ಕಮ್ಮಿ ರೇಟ್ ಕೇಳ್ತಾರೆ. ನೋಡಿ ಸರ್, 400 ರಿಂದ 450 ರೂಪಾಯಿ ಮಾರ್ಕೆಟ್ 1 kg ಲೈವ್ ತೂಕನೇ ತೆಗಿತಾ ಇದ್ದದ್ದು 300 ರಿಂದ 350 ರೂಪಾಯಿ ಕೇಳ್ತಾ ಇದ್ದಾರೆ. ಇವಾಗ ರೈತರು ವಾಪಸ್ ಹೊಡ್ಕೊಂಡು ಹೋಗ್ತಾ ಇದ್ದಾರೆ, ಕೊಡೋಕ್ಕಾಗೋದಿಲ್ಲ, ಗಿಟ್ಟೋದಿಲ್ಲ. ಅದು ಮಾಂಸದ ಕಮ್ಮಿ ಆದರೆ ಬೇಕಾದರೆ ಅವರು ಕೊಡೋಕ್ಕೆ ಸಿದ್ಧವಾಗಿ ಇದ್ದಾರೆ. ಅವರು 700-800 ರೂಪಾಯಿ ಅವ್ರು ಮಾರಿದ್ರೆ 300, 250 ರಿಂದ 300 ರೂಪಾಯಿಗೆ ಲೈವ್ ತೂಕ ಕೇಳಿದ್ರೆ ವ್ಯಾಪಾರಸ್ಥರು ಕೊಡೋಕ್ಕೆ ಯಾರು ರೈತರ ಮುಂದೆ ಬರ್ತದೆ? ತುಂಬ ಲಾಸ್ ಆಗುತ್ತೆ. ಅದರಿಂದ ಈ ಥರ ತೊಂದರೆ ಆಗಿದೆ ಸರ್ ರೈತರಿಗೆ. ದಕ್ಷಿಣ ಭಾರತದಲ್ಲಿ ಕುರಿ, ಕೋಳಿಗಳ ಸಂತೆಗೆ ಖ್ಯಾತಿಯಾಗಿರುವ
ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರದ ಕುರಿ ಸಂತೆಗೆ ರೈತರು ಕುರಿ ಕೋಳಿಗಳ ಜೊತೆ ಆಗಮಿಸಿದ್ರು, ವ್ಯಾಪಾರಸ್ಥರು ಆಗಮಿಸುತ್ತಿಲ್ಲ. ಶ್ರಾವಣ ಮಾಸವೆಂದು ಕುರಿ ಕೋಳಿಗಳನ್ನ ಅರ್ಧ ಬೆಲೆಗೆ ಕೇಳ್ತಿದ್ದಾರೆ. ಇದರಿಂದ ಕೆಲ ರೈತರು ಸಾಕಿದ ಕುರಿ ಕೋಳಿಗಳು ಮಾರಾಟವಾಗದೆ ವಾಪಸ್ಸು ಹೋಗುತ್ತಿದ್ದಾರೆ. ಆದರೆ ಇತ್ತ ಮಾರುಕಟ್ಟೆಯಲ್ಲಿ ಚಿಕನ್ ಮಟನ್ ಬೆಲೆಯಲ್ಲಿ ಕೊಂಚ ಕಡಿಮೆಯಾಗಿದೆ. ಶ್ರಾವಣ ಮಾಸ ಆಗಮಿಸಿ ಶುಭ ಕಾರ್ಯಗಳು ಆರಂಭವಾಗಿ ಹೂವು ಹಣ್ಣು ತರಕಾರಿಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು ಒಂದೆಡೆಯಾದರೆ ಮತ್ತೊಂದೆಡೆ ಕುರಿ ಕೋಳಿ ಸೇರಿದಂತೆ ಮಾಂಸಾಹಾರ ಬೇಡಿಕೆ ಕಡಿಮೆಯಾಗಿದೆ. ಇದರಿಂದ ಕುರಿ ಕೋಳಿ ಸಾಕಾಣಿಕೆದಾರರು ಯಾಕಾದರೂ ಶ್ರಾವಣ ಮಾಸ ಬಂತು ಎಂದು ಅವಲತ್ತುಕೊಂಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಂಜನಗೂಡು ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಲು ಕ್ಷೇತ್ರದ ಜನರು ಸಹಕಾರ ಮತ್ತು ಸಮಯ ನೀಡಿದ್ರೆ ಅಭಿವೃದ್ಧಿಯತ್ತ ಕೊಂಡೊಯ್ಯುವುದಾಗಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಕೋರಿದ್ರು. ನಂಜನಗೂಡು ತಾಲೂಕಿನ ದೇವಿರಮ್ಮನಹಳ್ಳಿ ಹುಂಡಿ, ದೇವಿರಮ್ಮನಹಳ್ಳಿ ಪಾಳ್ಯ, ಒಳಗೆರೆ, ಬ್ಯಾಳಾರು ಹುಂಡಿ, ಸೂರಹಳ್ಳಿ, ಮಾಕನಪುರ, ಗೋಣತಗಾಲ, ಮಾಡರಹಳ್ಳಿ ಗ್ರಾಮಗಳಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಇಂದು ಗುದ್ದಲಿ ಪೂಜೆ ನೆರವೇರಿಸಿದ್ರು. ಒಳಗೆರೆ ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ವಿವಿಧ ಗ್ರಾಮಗಳಲ್ಲಿ ಸುಮಾರು 1.80 ಕೋಟಿ ರು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. 4ನೇ ದಿನಕ್ಕೆ 10.86 ಕೋಟಿ ರು ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇವೆ. ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದೇವೆ. ಮತ್ತಷ್ಟು ಶಕ್ತಿ ತುಂಬುವ ಕೆಲಸವನ್ನ ಜನರು ಮಾಡಬೇಕು ಎಂದರು. ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ತಾವು ತಿಳಿಸ್ಕೊಂಡಿದ್ರೆ ಅದೆಲ್ಲವನ್ನು ಕೂಡ ಹಂತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲನೇದಾಗಿ ರಸ್ತೆ SCC ರಸ್ತೆ ಕೇಳಿದ್ರಿ, ಅದಕ್ಕೂ ಕೂಡ 20 ಲಕ್ಷ ಕೊಟ್ಟಿದ್ದೇವೆ. ಈಗ SCP ನಲ್ಲಿ ಉಳಿದಂತ ಬೀದಿಗಳಿದ್ರೆ ಹೇಳಿದ್ರು, ಅದನ್ನು ಕೂಡ ತಗೊಂಡು ಕೈಗೆತ್ಕೊಂಡು 30 ಲಕ್ಷ ರೂಪಾಯಿ ಅಲ್ಲಿಗೆ ಪ್ರತ್ಯೇಕವಾಗಿ ಇವತ್ತು ನೀಡಿ ತಮ್ಮ ಗ್ರಾಮಕ್ಕೇನೆ ಪ್ರತ್ಯೇಕವಾಗಿ 50 ಲಕ್ಷ ರೂಪಾಯಿ ವೆಚ್ಚದ ಕೆಲಸಗಳು 2 ವರ್ಷದಲ್ಲಿ ತಮ್ಮ ಗ್ರಾಮಕ್ಕೇನೆ ಪ್ರತ್ಯೇಕವಾಗಿ ಈಗ ಆಗ್ತಾ ಇದೆ. ಇನ್ನು ಉಳಿದಂತೆ ಸಮುದಾಯ ಭವನಕ್ಕೆ, ಕನಕ ಸಮುದಾಯ ಭವನಕ್ಕೆ, ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಹೇಳಿದಿರ ದುರಸ್ತಿಗೆ ಅದನ್ನು ಕೂಡ ಕೊಟ್ಟು ಪೂರ್ಣಪ್ರಮಾಣದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ತಮ್ಮ ಗ್ರಾಮದಲ್ಲಿ ಮಾಡಿಕೊಡ್ತಾರೆ. ಅದರಿಂದ ತಾವು ಒಂದು ಮಾತು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಒಂದೇ ದಿವಸ ಸುಮಾರು 9 ಗ್ರಾಮಗಳಲ್ಲಿ ನಾವು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಾವು ಚಾಲನೆ ನೀಡ್ತಾ ಇದ್ದೇವೆ. ಇವತ್ತು ಒಂದೇ ದಿವಸ ಸುಮಾರು 1,80,00,000 ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ಒಂದೇ ದಿವಸ ನಾವು ಭೂಮಿ ಪೂಜನೆ ಇವತ್ತು ಮಾಡಿದ್ದೇವೆ. ಸುಮಾರು ಇದು 4ನೇ ದಿವಸದ ಭೂಮಿ ಪೂಜೆ ಕಾರ್ಯಕ್ರಮ. 4ನೇ ದಿವಸ ಅಷ್ಟಕ್ಕೆ ನಾವು ಸುಮಾರು 10,86,00,000 ವೆಚ್ಚದ ಕಾಮಗಾರಿಗಳಿಗೆ 4 ದಿನದಲ್ಲಿ ನಾವು ಚಾಲನೆಯನ್ನು ನೀಡಿದಂಥದ್ದು. ಜಮೀನುಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ ಸ್ಮಶಾನಗಳಿಗೆ ಜಾಗ ಗುರುತು ಸೇರಿದಂತೆ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಶಾಸಕರಿಗೆ ಮನವಿ ಸಲ್ಲಿಸಿದರು. ಗ್ರಾಮಸ್ಥರ ಸಮಸ್ಯೆ ಆಲಿಸಿರುವ ಶಾಸಕರು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಸ್ಥರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸೂಚನೆ ನೀಡಿದರು. ಪಿಂಚಣಿ, ಮನಸ್ವಿನಿ ಯೋಜನೆ, ವಿಧವಾ ವೇತನ ಸೇರಿದಂತೆ ವಿವಿಧ ವೇತನಗಳ ಮಂಜೂರಾತಿ ಪತ್ರಗಳನ್ನು ಇದೇ ವೇಳೆ ವಿತರಿಸಲಾಯಿತು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ.
ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಇಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸಾರಿಗೆ ನೌಕರರ ಮುಷ್ಕರದಿಂದಾಗಿ ಬೀದರ್ ಜಿಲ್ಲೆಯಾದ್ಯಂತ ಪ್ರಯಾಣಿಕರು ಪರದಾಡಿದ ಘಟನೆ ಇಂದು ನಡೆಯಿತು. ರಾಜ್ಯದಲ್ಲಿ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಮುಷ್ಕರದ ಬಿಸಿ ಜೋರಾಗಿ ಇತ್ತು. ಬೀದರ್ನಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಗಳು ರಸ್ತೆಗೆ ಇಳಿಯಲೇ ಇಲ್ಲ. ಬೀದರ್ನಿಂದ ಗ್ರಾಮೀಣ ಪ್ರದೇಶಗಳಿಗೆ ತೆರಳುವ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ವಿವಿಧೆಡೆ ತೆರಳಲು ಬಸ್ಗಳಿಲ್ಲದೆ ಪ್ರಯಾಣಿಕರು ಸಂಕಷ್ಟ ಎದುರಿಸಿದ್ರು. ಮಹಿಳೆಯರು, ಮಕ್ಕಳೊಂದಿಗೆ ಆಗಮಿಸಿದ್ದ ಪ್ರಯಾಣಿಕರು ಬಸ್ ಇಲ್ಲದೆ ವಾಪಸ್ ಮನೆಗೆ ತೆರಳಿದ್ರು. ಹಿಂದೂ ಧರ್ಮೀಯರ ಪವಿತ್ರ ಶ್ರಾವಣ ಮಾಸದ ಹಿನ್ನೆಲೆ ಶಕ್ತಿ ಯೋಜನೆ ನಂಬಿ ವಿವಿಧ ದೇವಾಲಯಗಳಿಗೆ ತೆರಳಲು ಬಂದ ಮಹಿಳೆಯರು ಸಾರಿಗೆ ಬಸ್ ರಸ್ತೆಗೆ ಇಳಿಯದ ಹಿನ್ನೆಲೆ ಖಾಸಗಿ ವಾಹನಗಳಿಗೆ ಹಣ ನೀಡಿ ಪ್ರಯಾಣಿಸುವಂತಾಗಿತ್ತು. ಸಾರಿಗೆ ಸಿಬ್ಬಂದಿ ಮನವೊಲಿಸಲು ಮುಂದಾದರೂ ಸಾರಿಗೆ ನೌಕರರು ಕರ್ತವ್ಯಕ್ಕೆ ಹಾಜರಾಗಲಿಲ್ಲ. 6 ಡಿಪೋಗಳ ಸುಮಾರು 2,000 ನೌಕರರಿಂದ ಮುಷ್ಕರ ನಡೆಯುತ್ತಿದೆ. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಗೌರಿಬಿದನೂರಿನಲ್ಲಿ ಎಂದಿನಂತೆ ಬಸ್ ಸಂಚಾರ ಇತ್ತು. ಬೆಂಗಳೂರು, ತುಮಕೂರು, ಚಿಕ್ಕಬಳ್ಳಾಪುರ ತಾಲೂಕಿನ ಗ್ರಾಮೀಣ ಭಾಗಗಳು ಸೇರಿದಂತೆ ವಿವಿಧೆಡೆ ಎಂದಿನಂತೆ ಬಸ್ ಸಂಚಾರ ನಡೆಯಿತು. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳು ರಸ್ತೆಗಿಳಿಯದಿದ್ದರೆ ರಸ್ತೆಗಿಳಿಯಲು ಖಾಸಗಿ ವಾಹನಗಳು ಸಿದ್ಧವಾಗಿದ್ದವಾದರೂ ಸಾರಿಗೆ ಬಸ್ಗಳ ಸಂಚಾರ ಎಂದಿನಂತೆ ಇದ್ದ ಕಾರಣ ಯಾವುದೇ ಸಮಸ್ಯೆ ಎದುರಾಗಲಿಲ್ಲ. ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಶ್ರೀನಿವಾಸಪುರ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣ ಇಂದು ಖಾಲಿ ಇತ್ತು. ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡುವ ದೃಶ್ಯ ಸಾಮಾನ್ಯವಾಗಿತ್ತು. ರಾತ್ರಿ ಪಾಳಿ ಮುಗಿಸಿ ಡಿಪೋಗೆ ಹೊರಟ ಬಸ್ಗಳು ಮತ್ತೆ ರಸ್ತೆಗಿಳಿದಿಲ್ಲ. ಇದರಿಂದ ಪ್ರಯಾಣಿಕರು ಖಾಸಗಿ ಬಸ್ಗಳ ಮೊರೆ ಹೋಗುವಂತಾಯಿತು. ಕೆಲಸ ಕಾರ್ಯಗಳಿಗೆ ತೆರಳುವ ಕಾರ್ಮಿಕರು, ಶಾಲೆಗಳಿಗೆ ತೆರಳಲು ವಿದ್ಯಾರ್ಥಿಗಳು ಪರದಾಡುವುದು ಸಾಮಾನ್ಯವಾಗಿತ್ತು. ಬಸ್ ಸಿಗದೆ ಪರದಾಡುತ್ತಿದ್ದ ವಿದ್ಯಾರ್ಥಿಗಳು ಮತ್ತು ಕಾರ್ಮಿಕರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ರಸ್ತೆ ಸಾರಿಗೆ ನೌಕರರ ಮುಷ್ಕರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜಿಲ್ಲೆಯಲ್ಲಿ ಹೆಚ್ಚು ಪ್ರಭಾವ ಬೀರದ ಸಾರಿಗೆ ನೌಕರರ ಮುಷ್ಕರ. ರಸ್ತೆಗಿಳಿದ 60% ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳು.
ಬಾಗೇಪಲ್ಲಿಯಲ್ಲಿ ರಸಗೊಬ್ಬರ ಸಿಗದೆ ರೈತರ ಪರದಾಟ. ಕಿಲೋಮೀಟರ್ ಗಟ್ಟಲೆ ಸಾಲಿನಲ್ಲಿ ನಿಂತರೂ ಸಿಗದ ರಸಗೊಬ್ಬರ. ಮಳೆಯಾಗುತ್ತಿರುವ ಕಾರಣ ಹೆಚ್ಚಿದ ರಸಗೊಬ್ಬರ ಬೇಡಿಕೆ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಪರಿಶಿಷ್ಟರಿಗೆ ಅವಕಾಶ ನೀಡಲು ಅಹಿಂದ ವರ್ಗದ ನಾಯಕರ ಆಗ್ರಹ. ಸಹಕಾರ ಕ್ಷೇತ್ರದಲ್ಲೂ ತಳ ಸಮುದಾಯಗಳಿಗೆ ಅವಕಾಶ ನೀಡಲು ಒತ್ತಾಯ. ಅಹಿಂದ ವರ್ಗದ ನಾಯಕರಿಂದ ಸುದ್ದಿಗೋಷ್ಠಿ. ನಿರಂತರ ಮಳೆಗೆ ತತ್ತರಿಸಿದ ಚಿಕ್ಕಬಳ್ಳಾಪುರ ನಾಗರಿಕರು. ಹಗಲಿನಲ್ಲಿಯೇ ಅಟಕಾಯಿಸಿದ ಮಳೆಗೆ ನಗರ ವ್ಯಾಪ್ತಿಯಲ್ಲಿ ಜನಸಂಚಾರ ವಿರಳ. ಬಿತ್ತನೆ ಮಾಡಿದ ರೈತರಲ್ಲಿ ಮೂಡಿದ ಮಂದಹಾಸ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.